ಅರಣ್ಯ ಪ್ರದೇಶದಲ್ಲಿ 3 ಜನರನ್ನು ಕೊಂದು ಹತ್ಯೆ ಮಾಡಲಾಗಿದೆ. ಎನ್ಕೌಂಟರ್. ಈಗಾಗಲೇ ಅದು ಮರಣೋತ್ತರನೂ ಆಗೋಯ್ತು. ಅವ್ರಿಗೆ 15 ಲಕ್ಷ ರೂಪಾಯಿ ಕೊಟ್ಟು ಬಿಟ್ಟರು. ಇಷ್ಟೊತ್ತಿಗಾಗಲೇ ಅವರು ಸಮಾಧಿನೂ ಆಗೋಗಿರಬೇಕು. ಮುಗೀತು. ಯಾರಿಗೂ ಇದ್ರ ಬಗ್ಗೆ ಗಾಂಭೀರ್ಯ ಇಲ್ಲ. ನಮ್ಮ ರಾಜ್ಯದಲ್ಲಿ, ದೇಶದಲ್ಲಿ ಎನ್ಕೌಂಟರ್. ಕಾರಣ ಏನು? ಎನ್ಕೌಂಟರ್ ಇದು ಅಗಾಧವಾದಂಥ, ಗಂಭೀರವಾದಂಥ ಪರಿಸ್ಥಿತಿ. ನಾನು ನೋಡ್ತಾ ಇದ್ದೀನಿ 2-3 ದಿವಸದಿಂದ ಏನಾದರೂ ಇದು ಬಹಳ ತೀವ್ರವಾಗಿ ಚರ್ಚೆ ಆಗುತ್ತಾ ಅಂಥೇಳಿ. ಇವತ್ತು ಮುಗಿದೇ ಹೋಯಿತು. ಸತ್ತಿರುವ ವ್ಯಕ್ತಿಗೆ MLA 10 ಲಕ್ಷ, ಸರ್ಕಾರ 5 ಲಕ್ಷ, 15 ಲಕ್ಷ ಗುಂಡಿಟ್ಟು ಹೊಡೆದ. ಅವನ್ನ ಆರಾಮಾಗಿ ಅವನಿದ್ದಾನೆ ಹೊಡೆದವನು. ಇದನ್ನು ನಮ್ಮ ರಾಜ್ಯದಲ್ಲಿ ಮೇಧಾವಿಗಳಿದ್ದಾರೆ, ಪ್ರಬುದ್ಧರಿದ್ದಾರೆ, ವಕೀಲರುಗಳಿದ್ದಾರೆ, ಸಾಹಿತಿಗಳಿದ್ದಾರೆ, ಬರಹಗಾರರಿದ್ದಾರೆ. ಯಾರೂ ಮಾತಾಡಲಿಲ್ಲ, ಯಾರೂ ಬಾಯಿ ಬಿಡಲಿಲ್ಲ. ಹೋಗಲಿ, ಜನಪ್ರತಿನಿಧಿಗಳು, ಶಾಸನಸಭೆ ಗೌರವ ಇದ್ದರೆ ಆಡಳಿತ ಪಕ್ಷ ಮತ್ತು ವಿರೋಧ ಪಕ್ಷ ಇಬ್ಬರೂ ಖಂಡನೆ ಮಾಡಬೇಕು. ಗೌರವ ಇದ್ದರೆ ನೇರವಾಗಿ ಮುಖ್ಯಮಂತ್ರಿನೇ ರಾಜೀನಾಮೆ ಕೊಡಬೇಕು. ಇದೇನು ಸಾಮಾನ್ಯ ಅಲ್ಲ, ಇದು ಸಾಮಾನ್ಯ ಅಲ್ವೇ ಅಲ್ಲ. ಇದು ಯಾರಿಗೂ ಇದು ಅರ್ಥನೇ ಆಗಲಿಲ್ಲ. ಆ ಜನನ ಎದುರಿಸಿದ್ರು, ಬೆದರಿಸಿದ್ರು, ಹೆಣ ತಗೊಡಿದ್ರು. ಮೈಸೂರಲ್ಲಿ ಏನು ಮಾಡಿದ್ರು, ಯಾವ ರೀತಿ ಮರಣೋತ್ತರ ಪರೀಕ್ಷೆ, ಯಾರು ಕೇಳಿದ್ರು, ಕೇಳೋರಿಲ್ಲ, ಹೇಳೋರಿಲ್ಲ. ನಮ್ಮಲ್ಲಿ ಶಾಸನಸಭೆ ನಡೀತಾ ಇದೆ. ಅದು ಯಾವನೋ ಒಬ್ಬ ಮಂತ್ರಿ ರಾಜೀನಾಮೆ ಕೊಡಬೇಕು ಅಂತೇಳಿ ಕೇಳ್ತಾ ಇದ್ದಾರೆ. ಸಂತೋಷ, ನಂದೇನು ವಿರೋಧ ಇಲ್ಲ. ಭಾಳ ಪ್ರಾಮುಖ್ಯವಾಗಿ ಇಡೀ ಸದನದಲ್ಲಿ ಎನ್ಕೌಂಟರ್ ಬಗ್ಗೆ ಭಾಳ ಗಂಭೀರವಾದಂಥ ಚರ್ಚೆ. ಪ್ರಜಾಪ್ರಭುತ್ವ, ಸ್ವಾತಂತ್ರ್ಯ, ಹಿಟ್ಲರ್, ಸ್ಟಾಲಿನ್ ಆ ಕಾಲ, ಮಸಲೋನಿ ಅವ್ರ ಕಾಲದಲ್ಲಿ ನಡೆದಂಥ ಎನ್ಕೌಂಟರ್, ಆಂಧ್ರದಲ್ಲಿ ನಡೆದಂಥ ಎನ್ಕೌಂಟರ್, ಇದೆಲ್ಲವನ್ನು ಎಳೆ ಎಳೆಯಾಗಿ ಬಿಡಿಸಿ ಗಂಭೀರವಾಗಿ ಹೇಳಬೇಕಾದಂಥ ಶಾಸನಸಭೆ